ಇವತ್ತು ನಮ್ಮ ಶೋ ಅಲ್ಲಿ ತುಂಬಾ ಸ್ಪೆಷಲ್ ಆಗಿ ನಮ್ಮ ಅಮ್ಮ ಮಕ್ಕಳು ನೋಡ್ಬೇಕು. ಯಾಕಂದ್ರೆ ಅವ್ರು ಇವತ್ತಿದ್ದಾರೆ ಪ್ರಾಣಿಗಳ ಗಣಪಲೆ. ಬರ್ಲಿ ಜರ ಚಪ್ಪಾಳೆ. ಆಲ್ ದ ಬೆಸ್ಟ್ ಸನಗಾಡಿ ಅಂತ ಹೇಳ್ತಾ ಇದ್ದ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ತಿದ್ದೀವಿ. ನಮ್ಮ ಶೋನ ವೆರಿ ಬ್ಯೂಟಿಫುಲ್ ಕ್ಯೂಟಿ ಫೈ ಮೇಡಮ್ ಶ್ವೇತಾ ಮೇಡಮ್, ವೆಲ್ಕಮ್ ಟು ದಿ ಶೋ. ಹಾಗೆ ನಮ್ಮ ಶೋನ ಬೋಡ ಮಾಮ ಸಿಎಕೈ ಚಂದ್ರು ಸರ್, ವೆಲ್ಕಮ್ ಟು ದಿ ಶೋ. ನಿನ್ನೆ ಮತ್ತೆ ಇವತ್ತು ನಾವು ಕಂಟಿನ್ಯೂ ಮಾಡ್ತಿದೀವಿ ನಮ್ಮ ಸ್ಪೆಷಲ್ ಗೆಸ್ಟ್ ನ ಬೊಮ್ಮನ್ ಸರ್ ಹಾಗೂ ಬೆಳ್ಳಿ ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಮುಂದೇನು ಅನ್ನೋದು ತಿಳಿಯದ ರಹಸ್ಯ. ಒಂದ್ಸಲ ತಂಪಾದ ಗಾಳಿ ಆದ್ರೆ ಇನ್ನೊಂದ್ಸಲ ಕಷ್ಟಗಳನ್ನು ಸುಂಟ್ರು ಗಾಳಿ. ಶತ್ರುಗಳಂತೆ ಎದುರಾಗೋ ಪ್ರಾಣಿಗಳು ಎಲ್ಲರನ್ನೂ ಎದುರಿಸಿ ಒಟ್ಟಾಗಿ ಬಾಳ್ಬೇಕು ಅನ್ನೋದು ಕಾಡಿನ ನಿಯಮ. ಅದನ್ನೆಲ್ಲಾನು ಪ್ರೀತಿಸಿ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಶೋನ ಟೈಟಲ್ ವಿನ್ನರ್ ಕೊಡ್ತಿದ್ದಾರೆ ಕಾಸಾ ಗ್ರ್ಯಾಂಡ್ ರಿಯಲ್ ಎಸ್ಟೇಟ್ ಅವರು, ಬರೋಬ್ಬರಿ 5 ಲಕ್ಷ ರೂಪಾಯಿ. ಇದು ನಿಮ್ಮೆಲ್ಲರ ನೆಚ್ಚಿನ ಶೋ ನಿವ್ಯ ಪ್ರೆಸೆನ್ಸ್ ಸಿರೀಸ್ ಸೂಪರ್ ಮಾಮ್. ಓಕೆ, ನೆಕ್ಸ್ಟ್ ಯಾವ ಪ್ರಾಣಿ ಬರ್ತಿದೆ ಗೊತ್ತಾ ನಿಮ್ಗೆ? ಯಾವುದು? ಕಾಡಿನ ರಾಜ ಸಿಂಹ. ಓಕೆ, ಹಾಗಾದ್ರೆ ಸಿಂಹನ ಕರೆಯೋಣವಾ? ಪ್ಲೀಸ್ ಪ್ಲೀಸ್. ನಮ್ಮ ನೆಕ್ಸ್ಟ್ ಆಕ್ಟ್ ಬಂದು ಆರವ್ ಹಾಗೂ ಅವರ ಅಮ್ಮ ಹೇಮಾ ಆಸ್ ಅ ಲಯನ್. ಕಂದ, ಯಾಕೆ ಸಪ್ಪಗಿದ್ಯಾ? ಏನಾಯ್ತು ಅಂದ್ರೆ ನೀನು ಜನಗಳೆಲ್ಲ ಹೆದರ್ಸ್ತಾ ಇದ್ಯಾ. ಅವಳು ನನ್ನ ಫ್ರೆಂಡು, ನಾನು ಅವ್ರ ಜೊತೆ ಆಟ ಆಡ್ಬೇಕು. ಓಕೆ, ಅದಕ್ಕೆ ನಿಂಗೆ ಗುಡ್ಲೈದಾಗ ನಾನು ಸಬಡ್ ಮಾಡಬೇಡ. ನಾನು ಗುಡ್ಲಯನ್ ಆಗ್ಬೇಕು? ಹಾ, ಸರಿ ಕಂದ, ನಿನಗೋಸ್ಕರ ನಾನು ಗುಡ್ ಲಯನ್ ಆಗ್ತೀನಿ. ಓಕೆ ಮಮ್ಮಿ. ಏನಾಯ್ತು ಮಮ್ಮಿ? ಯಾಕೆ ಹಿಂಗಾಗಿದೆ? ಕಂದ, ನೀನು ಒಳ್ಳೆ ಲಯನ್ ಆಗುವಂತಲ್ಲ, ಅದಕ್ಕೆ ಚಿನ್ನಿ. ಆದ್ರೆ ಈ ಜನಗಳು ಒಳ್ಳೆತನಕ್ಕೆ ಇಲ್ಲಿ ಬೆಲೆ ಇಲ್ಲ. ಯಾವಾಗ್ಲೂ ನಮ್ತನನ ನಾವು ಉಳಿಸ್ಕೋಬೇಕು. ನಮ್ಮಲ್ಲಿ ಏನಿದೆ ಪವರು, ಅದು ದೇವ್ರು ಮಾಡಿರೋ ನಿಯಮ. ನಮ್ಗೆ ಈ ನೇಚರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ದೇವ್ರು ಕೊಟ್ಟಿರೋ ಪ್ರಕೃತಿ ನಮ್ಗೆ ಅದು ವರ. ಅದು ಚಿನ್ನಿ, ಯಾವತ್ತೂ ನಾವು ನಮ್ಮ ಪವರನ್ನ ನಮ್ಮ ಕೈಯಲ್ಲಿದೆ. ಒಳ್ಳೇದಾಗಿ ಬೇಕಾದ್ರೂ ಬೆಳೆಸ್ಕೋಬಹುದು, ಕೆಟ್ಟದಕ್ಕೆ ಬೇಕಾದ್ರೂ ಬಳಸ್ಕೋಬಹುದು. ಹಾ ಮಮ್ಮಿ, ನಮ್ಮ ನೇಚರ್ ಗೊತ್ತಾಯ್ತು ಈಗ. ಫಸ್ಟ್ ಟೈಮ್ ಸಿಂಹ. ಕಿಟ್ ಮುಗಿಸು, ಬರ್ಲೆ ಜೋರ ಚಪ್ಪಾಳೆ. ಸಿಂಹ ಅಲ್ಲ ಇದು. ಶ್ವೇತಾ ಮೇಡಮ್ ಸ್ಕಿಟ್ ಹೆಂಗಿತ್ತು? ನಿನ್ ಸ್ಕಿಟ್ ಚೆನ್ನಾಗಿದೆ. ಆಕ್ಚುಲಿ ಮೇಡಮ್, ಲಯನ್ ಇದೆಯಲ್ಲ, ಒಂದು ಲಯನ್ 250 kg ತನಕ ಒಂದು ಲಯನ್ ತೂಕ ಇರುತ್ತೆ ಮೇಡಮ್. ಗ್ರೂಪ್ ಆಫ್ ಲಯನ್ಗೆ ಪ್ರೈಡ್ ಅಂತ ಕರೀತಾರೆ. ಯೂಶಲಿ ಗ್ರೂಪ್ ಆಫ್ ಲಯನ್ ಅಲ್ಲಿ 1-2 ಮಾತ್ರ ಮೇಲ್ ಇರುತ್ತೆ ಲಯನ್, ಇನ್ ಮಿಕ್ಕಿದ್ದು ಫೀಮೇಲ್ ಮತ್ತೆ ಕಬ್ಸ್ ಮಾತ್ರ ಇರುತ್ತೆ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಸಿಂಹದ್ದು ಒಂದು ಮೀಲ್
ಎಷ್ಟು ಅಂತ ಹೇಳಿದ್ರೆ 40 kg ತಿನ್ನುತ್ತೆ ಮೇಡಮ್. ಒಂದು ಸಿಂಗಲ್ ಮೀಲ್ 40 kg ಅದ್ರದ್ದು. ಅಂಡ್ ಅದಾದ್ಮೇಲೆ 16 ದಿನ ಊಟ ಮಾಡಲ್ಲ ಅದು. ಹಾ, ಒಂದ್ಸಲ 40 kg 45 kg ತಿಂದ್ರೆ ದಟ್ ವೋಂಟ್ ಈಟ್ ಫಾರ್ ಅನದರ್ 14 days. ನೀರು ಅಷ್ಟೇ ಅದಕ್ಕೆ ಗಿಡದಿಂದ ಸಿಗುತ್ತೆ ಮೇಡಮ್. ಲಯನ್ ನೀರು ಅದು ಗಿಡದಿಂದ ತಗೊಳ್ಳೋದು. ಸೊ ಲಯನ್ ಬಗ್ಗೆ ಭಯಾನಕ ರಿಸರ್ಚ್ ಮಾಡಿದಿರಿ ಅಂತ ಆಯ್ತು. ಯಾಕೆಂದ್ರೆ ನಾನು ಲಿಯೋ ಮೇಡಮ್, ನಮ್ಮನೇಲಿ 3 ಜನ ಇದೀವಿ ಲಿಯೋಗಳು. ನಂಗೆ ಲಯನ್ ಕಂಡ್ರೆ ತುಂಬಾ ಇಷ್ಟ. ನಾನ್ ಟ್ಯಾಟೂ ಸಹ ಓ ಇದೆ. ವಾವ್, ಓಕೆ. ಅದ್ರಲ್ಲಿ ಒಂದು ಪುಟ್ಟ ಸ್ಟೋರಿನೂ ಇದೆ ಮೇಡಮ್. ಇದು ಬಂದು ಲಯನಸ್, ಇದು ನಂದು ಚಿಕ್ಕ ಮಗ ಅಥರ್, ಇದು ನನ್ನ ದೊಡ್ಡ ಮಗ ಆರವ್. ಹೌದು. ಮತ್ತೆ ಇನ್ನೊಂದು ರೂಲ್ಸ್, ನೀವು ಏನೇ ಮಾತಾಡ್ತಿದ್ರು ಎಂಡ್ ಅಲ್ಲಿ ಮಾಡ್ಲೇಬೇಕು. ಯಾಕೇಳಿ ನೀವು ಸಿಂಹ, ಹೇಗೆ ಮಾಡಿ ಹೇಗೆ 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 ಇವತ್ತಿನ ಸ್ಕಿಟ್ ಬಗ್ಗೆ, ಆಕ್ಟ್ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ, ವೆರಿ ಫ್ರಾಂಕ್ಲಿ ಸ್ಪೀಕಿಂಗ್, ರಿಸರ್ಚ್ ಸೂಪರಾಗಿ ಮಾಡಿದ್ದೀರಾ ಅಂತ ಗೊತ್ತಾಯ್ತು ಇವಾಗ ನೀವು ಮಾತಾಡ್ತಾ ಇದ್ದಾಗೆ. ಎಷ್ಟು ರಿಸರ್ಚ್ ಇದೆ. ಆ್ಯಂಡ್ ಲಯನ್ ಬಗ್ಗೆ ಎಸ್ಪೆಷಲಿ ತುಂಬ ಯೋಚನೆ ಮಾಡಿದ್ದೀರಾ, ತುಂಬ ತಿಳ್ಕೊಂಡಿದ್ದೀರಾ ಅಂತ. ಬಟ್ ಆ್ಯಕ್ಟಲ್ಲಿ ಐ ಡೋಂಟ್ ನೋ, ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಲಿಟಲ್ ಡಿಸಪಾಯಿಂಟಿಂಗ್. ಮಿಸ್ ಆಯ್ತು ಮೇಡಮ್. ಫಸ್ಟ್ ಅವ್ರು ಬಂದ್ರಲ್ಲ, ಹಾಗೆ ಬರ್ಬೇಕಿತ್ತು. ಅವ್ರು ಆಕ್ಚುಲಿ ಕಲ್ಲು ಹೊಡಿಬಾರ್ದಾಗಿತ್ತು. ನಾನ್ ಮಾತ್ರ ಎದುರಿಸೋದಿತ್ತು ಅವ್ರಿಗೆ, ಜನಗಳಿಗೆ. ಸೊ ಇನಿಷಿಯಲಿ ನಾನು ಎದುರಿಸ್ತಾ ಇರ್ತೀನಿ. ಅದಕ್ಕೆ ನನ್ನ ಮಗುಗೆ ಅದು ಲೈಕ್ ಅವನು ಲೋನ್ಲಿ ಫೀಲ್ ಮಾಡ್ತಾ ಇರ್ತಾನೆ. ಅವನ ಜೊತೆ ಯಾರು ಆಡೋದಕ್ಕೆ ಬರಲ್ಲ. ನಮ್ದು ಆಟಿಟ್ಯೂಡ್ಗೆ ನಾವು ಆ ಟೆರರ್ ಇರ್ತೀವಲ್ಲ, ಹಾಗಾಗಿ. ಸೊ ಅವನು ನನ್ನನ್ನು ಸಾಫ್ಟ್ ಆಗು ಅಂತ ಹೇಳೋದಕ್ಕೋಸ್ಕರ ನಾನು ಸಾಫ್ಟ್ ಆಗಿರ್ತೀನಿ. ಆಗ ಜನಗಳು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಕಲ್ಲೊಡಿಲಿಕ್ಕೆ ಶುರು ಮಾಡ್ತಾರೆ. ಏನಂತಂದ್ರೆ, ಪ್ರಾಣಿಗಳು ಎಲ್ಲ ಪ್ರಾಣಿನೂ ಒಳ್ಳೇದೇನೆ. ಸೊ ಒಳ್ಳೇದು ಕೆಟ್ಟದ್ದು ಅಂತ ಏನಿಲ್ಲ. ಇಟ್ ಇಸ್ ಜಸ್ಟ್ ದ ನೇಚರ್. ಪ್ರಾಣಿ ಇಂತಿಂಥ ಪ್ರಾಣಿಗೆ ಇಂತಿಂಥ ನೇಚರ್ ಅಂತಿರುತ್ತೆ. ಸೊ ದಟ್ ಈಸ್ ನ್ಯಾಚುರಲ್. ದ ರಿಯಾಕ್ಷನ್ ಇರ್ಬೋದು ಅಥವಾ ಅದರ ವೇ ಆಫ್ ಲಿವಿಂಗ್ ಇಸ್ ನ್ಯಾಚುರಲ್. ಸೊ ಹಾಗಾಗಿ ದಟ್ ಇಸ್ ವಾಟ್ ಯು ವಾಂಟೆಡ್ ಟು ಇಂಟರ್ಪ್ರಿಟ್ ಹಿಯರ್. ಬಟ್ ಅದೇ ಒಂದು ಡಿಸಪಾಯಿಂಟ್ಮೆಂಟ್ ಏನಂತಂದರೆ, ಇದರಲ್ಲಿ ಅದೇ ಇನ್ ದ ಬಿಗಿನಿಂಗ್ ಅಥವಾ ಎಂಡಿಂಗು ಏನೂ ಕಾಣದೇ ಇದ್ರಿಂದ ನಮಗೆ ಆ್ಯಂಡ್ ಕನ್ಫ್ಯೂಷನು ಇತ್ತು. ಜೊತೆಗೆ ಐ ಡೋಂಟ್ ನೋ, ರಿಹರ್ಸಲ್ ಸರಿಯಾಗಿ ಆಗಲಿಲ್ವೋ, ಪ್ರಾಕ್ಟೀಸ್ ಸರಿಯಾಗಿಲ್ವೋ. ಬಟ್ ನೀವು ಎಷ್ಟು ಇವಾಗ ಮಾತಾಡಿದ್ರಲ್ಲ, ಎಷ್ಟು ವಿಷಯ ತಿಳ್ಕೊಂಡಿದ್ದೀರಿ ಆ್ಯಂಡ್ ಎಷ್ಟು ರಿಸರ್ಚ್ ಮಾಡಿದ್ದೀರಿ ಆ್ಯಂಡ್ ಎಷ್ಟು ನಾಲೆಡ್ಜ್ ಇದೆಯಲ್ಲ, ದಟ್ ವಾಸ್ ನಾಟ್ ಸೀನ್ ಇನ್ ದ ಆ್ಯಕ್ಟ್. ಲಿಟಲ್ ಡಿಸಪಾಯಿಂಟ್ಮೆಂಟ್ ಅದೇನೆ ನನಗಾಗಿದ್ದು. ಅದರ್ವೈಸ್ ಅದೇ ನಿಮ್ಮ ಕಾನ್ಸೆಪ್ಟ್ ನೀವೇನು ಯೋಚನೆ ಮಾಡ್ಕೊಂಡು ಮಾಡೋಕ್ಕೆ ಹೊರಟಿದ್ರಲ್ಲ, ಇವಾಗ ಕೇಳಿದ್ಮೇಲೆ ಇಟ್ ಇಸ್ ಅ ಗುಡ್ ಒನ್ ಅಂತ ಅನ್ನಿಸ್ತದೆ. ಬಟ್ ಲೆಟ್ಸ್ ಸಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಚಂದ್ರು ಸರ್, ಆ್ಯಕ್ಚುಲಿ ಲಯನ್ ಪ್ರೈಡ್ ಅಂದ್ರಲ್ಲ, ಆ ಲಯನ್ ಪ್ರೈಡಲ್ಲಿ ಒಂದು ರೂಲ್ಸ್ ಇದೆ, ಭಾಳ ಅದ್ಭುತವಾದ ರೂಲ್ಸು. ಏನಂದರೆ, ಹಂಟ್ ಮಾಡೋದು ಯಾವಾಗಲೂ ಲಯನೆಸ್ಸು. ಲಯನ್ ಹಂಟ್ ಮಾಡಲ್ಲ. ಹೆಣ್ಣು ಒಂದು 2-3 ಹೆಣ್ಣು ಸಿಂಹಗಳು ಹೋಗಿ ಅಟ್ಯಾಕ್ ಮಾಡುತ್ತೆ. ಅದು ಇಲ್ಲೊಂದು ಕಡೆ 3-4 ಪಾಯಿಂಟಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಅದು ಪ್ರಾಣಿ ಸಾಯೋದಿಲ್ಲ. ಆದರೆ ಆಮೇಲೆ ಲಯನ್ ಬರುತ್ತೆ. ಲಯನ್ ಬಂದು 1 ಏಟ್ ಕೊಡುತ್ತಷ್ಟೇ, ಆ ಪ್ರಾಣಿ ಸತ್ತೋಗುತ್ತೆ. ಅದಾದಮೇಲೆ ರೂಲ್ಸ್ ಏನು ಅಂದರೆ, ಫಸ್ಟ್ ತಿನ್ನಬೇಕಾಗಿರೋದು ದ ಕಿಂಗ್, ದ ಮೇಲ್ ಲಯನ್, ದ ಲೀಡರ್. ಅದು ತಿನ್ನೋ ತನಕ ಬೇರೆ ಯಾವುದು ತಿನ್ನಲ್ಲ. ಓಕೆ, ಅದು ಹೊಟ್ಟೆ ತುಂಬ ತಿಂದು ಹೋದ್ಮೇಲೆ ಆ ಪ್ರೈಡಲ್ಲಿ ಬೇರೆ ಯಾವುದಾದ್ರೂ ಗಂಡು ಸಿಂಹಗಳಿದ್ರೆ ಅವು ತಿನ್ನತ್ತೆ. ಅದು ತಿಂದು ಹೋದ್ಮೇಲೆ ಹೆಣ್ಣು ಸಿನಿಮಾಗಳು ತಿನ್ನತ್ತೆ. ಅದು ತಿಂದು ಹೋದ್ಮೇಲೆ ಮರಿ ಸಿಂಹಗಳು ತಿಂದು ಹೋದ್ಮೇಲೆ ಹಯನಾಗಳು ತಿನ್ನತ್ತೆ. ಹಯನಾಗಳು ತಿಂದ ಮೇಲೆ ವಲ್ಚರ್ಸ್ ತಿನ್ನತ್ತೆ. ಅಲ್ಲಿವರೆಗೂ ಕಾಯತ್ತದು. ನಾನಿದನ್ನು ಲೈವ್ ಆಗಿ ನೋಡಿದ್ದೀನಿ. ಆಫ್ರಿಕಾದಲ್ಲಿ ಮಸೈ ಮಾರ ಸಫಾರಿಗೆ ಹೋಗಿದ್ದಾಗ ಒಂದು ಸಾಯಿಸೋದ್ರಿಂದ ಹಿಡಿದು ಅದು ಪೂರ್ತಿಯಾಗಿ ತಿನ್ನೋ ತನಕ ಕೂತ್ಕೊಂಡು ನೋಡಿದ್ದೀವಿ ನಾವು. ಅದು ಆ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಅದು ಅದ್ಭುತವಾದ ಡಿಸಿಪ್ಲಿನ್. ಅದು ಪ್ರಾಣಿ, ಎಸ್ಪೆಷಲಿ ಈ ಲಯನ್ ಪ್ರೈಡಲ್ಲಿ ಇರತಕ್ಕಂಥದ್ದು. ಅದರ ರಾಜನಿಗೆ ಎಷ್ಟು ಗೌರವ ಕೊಡುತ್ತೆ ಎಲ್ಲ ಸಿಂಹಗಳು ಅಂದರೆ, ಅವನು ಹೇಳ್ದಂಗೆ ಕೇಳುತ್ತೆ. ಆ ಥರ ಅದು ಅಷ್ಟು ಪವರ್ ಅದಕ್ಕೆ. ನೀವು ಆ ಪವರ್ ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಕಾಣಿಸ್ತು. ಬಟ್ ಹೋಗ್ತಾ ಅದೆಲ್ಲ ಆ ಪವರ್ ಹೊಟ್ಟೋಯ್ತು ಅನ್ನಿಸ್ತು ನನಗೆ. ಆ್ಯಕ್ಟ್ ರಿಹರ್ಸಲ್ ಮಾಡಬೇಕಾಗಿತ್ತು ಅನಿಸ್ತು ನನಗೆ. ಇನ್ನೂ ರಿಹರ್ಸಲ್ ಮಾಡಿದ್ದಿದ್ರೆ ಬಹುಶಃ ಇನ್ನೂ ಚೆನ್ನಾಗಿರ್ತಿತ್ತು. ಒಂದು ಸ್ವಲ್ಪ ನಾವೇನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸಿಂಹಾಸ್. ಮೊಮ್ಮನ್ ಸರ್,
ಕಾಡಲ್ಲಿ ಆಟ ಆಡ್ತೀರಾ? ಯಾವ್ದಾದ್ರು ಗೇಮ್ಸ್ ಎಲ್ಲ ಇದೆಯಾ? ನೀವು ಆಟಗಳೆಲ್ಲ ಆಡ್ತೀರಾ? ಅದು ಕೆಲಸ ತುಂಬ ಕೆಲಸ ಅದು ಮತ್ತಾಳ ಗಿತ್ತಲ್ಲ ಕೊಳಲೆಲ್ಲ ಊದಿ ನಮ್ಮೆಲ್ಲ ಆಟ ಆಡ್ತೀವಿ. ಹೌದಾ? ಅದು ಏನೋ ಅವ್ರದ್ದು ಪ್ರಾಪರ್ಟೀಸ್ ಎಲ್ಲ ಅವರೇ ರೆಡಿ ಸಾಡಂಗಿದ್ದೆಮ್ಮ, ಸಾಡಂಗಿಲ್ತೆ ಎಲ್ಲ ತಕೊಂಬಂದು ಎಲ್ಲ ಸೇರಿಸ್ಬಿಟ್ಟು ಎಲ್ಲ ಮಾಡ್ತೀವಿ. ಆ ಚಿಕ್ಕದಾಗಿ ಏನಾದ್ರು ಮಾಡ್ಬೋದಾ ಇಲ್ಲಿ ಆ ಥರದ್ದು? ಬಾಯಲ್ಲಿ ಹೇಳ್ಕೊಂಡು ಏನಾದ್ರು ಹೇಳ್ಕೊಡಿ, dance? ನಾವು ಡ್ಯಾನ್ಸ್ ಮಾಡ್ತೀವಿ. Yes, thank you. ನಾವು ಕೇಳಿರೋ ಘಟನೆ ನಿಮ್ಮ ಮಗಳದು. ಅವರು ತೀರ್ಕೊಂಡಾಗ ನೀವು ಹೋಗ್ಲಿಲ್ಲ ಅಂತ. ಆ ಘಟನೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಪ್ರಾಬಬ್ಲಿ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಏನು ಏನು ಅಂತ. ಏನಾಯ್ತಂದ್ರೆ ನಮಗೆ ಆ ಟೈಮಲ್ಲಿ ನಮ್ಗೆ ಆನೆ ಮರಿ ಬಂದ್ಬಿಡ್ತು. ಆನೆ ಮರಿ ಬರೋ ಟೈಮಲ್ಲಿ ನಮ್ಗೆ ಹೋಗೋಕೆ ಸಿಕ್ಕನಿಲ್ಲ, ಹಾಸ್ಪಿಟಲ್ಗೆ ಹೋಗೋಕೆ ಸಿಕ್ಕನಿಲ್ಲ. ಅವ್ರಿಗೆ ನಮ್ಮ ಅಳಿಯ ಅಲ್ಲಿ ಮನೇಲಿ ಏನೋ ಜಗಳ ಮಾಡಿಕೊಂಡು ಬಿಂಕಡಿಸ್ಬಿಟ್ಟ. ಆಗ ಸರಿ ನಮ್ಗೆ ಏನು ಗೊತ್ತಿಲ್ಲ, ನಮ್ಮ ಆನೆ ಮರಿ ನೋಡಿಕೊಂಡು ಹಳ್ಳದಲ್ಲಿದ್ದೀವಿ, ನಮ್ಗೇನು ಗೊತ್ತಾಗಿನಿಲ್ಲ. ಆಮೇಲೆ ಸರಿ ಇದು ಏನು ಮಾಡೋ ಎತ್ತಲ್ ಮಾಡೋ ಅಂದ್ಬಿಟ್ಟು ನಮಗೆ ಯಾರಿಗೆ ಹೇಳಿನಿಲ್ಲ. ನೆಟ್ಟಿಗೆ ಊಟಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು, ನಮ್ಗೆ ಯಾರು ಗೊತ್ತಾಗಿನಿಲ್ಲ. ಆಮೇಲೆ ಊಟಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿಬಿಟ್ಟು ಆಮೇಲೆ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟರು, ಈ ಮಾರಿ ಆಗ್ಬಿಡ್ತು, ಈ ಮರಿ ನೀವು ಅರ್ಜೆಂಟಾಗಿ ಬರಬೇಕಂದ್ರೆ. ನಾವು ಇಬ್ಬರು ಹೋಗೋಕ್ಕಾಗನಿಲ್ಲ. ಇಬ್ಬರು ಒಂದಾಳು ಕಾಡು ಒಳಗೆ ಹೋದ್ರೆ ಒಂದಾಳು ಆನೆ ಮರಿ ನೋಡಬೇಕು. ಅದಕ್ಕೆ ಇಬ್ಬರು ನೋಡೋಕೆ ಹೋಗಿನಿಲ್ಲ. ಅದಕ್ಕೆ ನಮ್ಮ ಹೇಗಾಯ್ತು ಎತ್ತಲ ಅಂತ ನಾವು ಇಲ್ಲಿ ನೋಡಿ ಇಲ್ಲ. ಅದು ತೀರೋದ ಟೈಮಲ್ಲಿ ನಮಗೆಲ್ಲ ಗೊತ್ತಾಗುತ್ತೆ, ಈ ಮಾರಿ ಆಗ್ಬಿಡ್ತು, ಈ ಮಾರಿ ಅಳಿಯ ಈ ಮಾರಿ ಮಾಡ್ಬಿಟ್ಟಂತ. ಅದಕ್ಕೆ ನಮಗೆ ಎಲ್ಲ ಆನೆ ಮರಿಯಿಂದ ನಮ್ಗೆ ಯಾವುದು ನಮ್ಗೆ ಒಳ್ಳೇದು ಕೆಟ್ಟದ್ದು ಮಾಡೋಕೆ ಸಿಕ್ಕಿನಿಲ್ಲ. ಅದಕ್ಕೆ ನಾವು ಬಿಟ್ಬಿಟ್ಟು ಹೋದ್ರೆ ಆನೆ ಮರಿಗೆ ಆಳ್ಬೇಕು. ಅದಕ್ಕೆ ಬೇರೆ ಆಳು ನೋಡೋದಿಲ್ಲ. ಅದಕ್ಕೆ ಸರಿ ನಾವೇ ಇರಲಿ, ನಾವೇ ನೋಡ್ಕೊಳೋ, ಅದು ಸರಿ ಆಗಲಿ, ಅದು ಆಯ್ತು. ಇನ್ಮೇಲೆ ನಮಗೆ ಅದು ಓದೋದೇ ನಮ್ಗೆ ಸಿಕ್ಕಲ್ಲ. ಸರಿ ಆನೆ ಮರಿಯಾರು ನಮ್ಮ ನೋಡ್ಬಿಟ್ಟು ಅದನ್ನೇ ದೊಡ್ಡದು ಸಾಕಿ ನಮ್ಮ ನಮ್ಮ ಮಕ್ಳು ಮಾದ್ರೆ ನಮ್ಮ ಸಾಕಿ ಬಿಡಮ್ಮ ಅಂದ್ಬಿಟ್ಟು ಅದನ್ನು ಸಾಕಿದ್ದದ ಆನೆ ಮರಿ. ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಲೇಬೇಕು. ಯಾಕೆ ಅಂದರೆ ಅಂಥ ದೊಡ್ಡ ಟ್ರ್ಯಾಜಿಡಿ ಆದಾಗ್ಲೂ ಆನೆನ ಮಗಳ ಅಂತ ಚೂಸ್ ಮಾಡೋವಂಥ ಸಮಯ ಬಂದಾಗ ಆನೆನ ಚೂಸ್ ಮಾಡಿದ್ದೀರ ನೀವು. ಆನೆನ ಮಗು ಥರ ನೋಡ್ಕೊಂಡ್ವಿ, ನಮ್ಮ ದುಃಖನ ಮರೆತ್ವಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ನಿಮಗೆ ಯಾವ ರೀತಿ ನಾವು ನಮಸ್ಕಾರಗಳನ್ನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ನಿಮಗೆ ನಮೋ ನಮಃ. ಥ್ಯಾಂಕ್ ಯು ಸರ್, ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹೇಳಿದ್ದಕ್ಕೆ. ವಿ ಆರ್ ಆಲ್ ಎಮೋಷ್ನಲ್. ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನಮಗೂ. ವಿ ಅಂಡರ್ಸ್ಟ್ಯಾಂಡ್. ಬಟ್ ನಿಜವಾಗ್ಲೂ ಈ ಕ್ಷಣಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡ್ತೀವಿ. ಯಾಕಂದರೆ ಇವತ್ತು ನಿಮ್ಮನ್ನು ನೋಡೋ ಭಾಗ್ಯ ನಮ್ಗೆಲ್ರಿಗೂ ಸಿಕ್ತು. ಸೊ ನಮ್ಮ ಜೊತೆ ಇಷ್ಟೊತ್ತು ಇದ್ರಿ, ಇಷ್ಟೊಂದು ಆ ಇನ್ನೋಸೆನ್ಸ್ ಏನಿದೆ, ಚಿಕ್ಕ ಮಕ್ಕಳು ತರಿದ್ರಿ ನಮ್ಮ ಜೊತೆ. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಲ್ಲಿಗೆ ಬಂದು ನಾನು ಪುಣ್ಯ ಮಾಡಿಬಿಡ್ಬೇಕು. ಇಲ್ಲಿಗೆ ನಾನು ಬಂದು ಇಲ್ಲಿ ಸ್ಟೇಜಲ್ಲಿ ಬಂದು ಮಾತಾಡೋದು, ಈ ಮಾರಿ ಮುಂದಗಡೆ ಎಲ್ಲ ನಿಮ್ಮ ಹತ್ರ ಎಲ್ಲ ನೋಡೋದು, ನಾನು ಪುಣ್ಯ ಇದು ಮಾಡಬೇಕು. ನಮಗೆಲ್ಲ ಇಲ್ಲಿ ಬಂದದ್ಗೆ ನಮಗೆಲ್ಲರೂ ಸಂತೋಷ ಆಗಿದೆ. ನನಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್.
ಓಕೆ, ಈಗ ಮುಂದಿನ ಆಕ್ಟಿಗೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಕಾರುಣ್ಯ ಮತ್ತು ಅವರ ಅಮ್ಮ. ಬರ್ಲಿ ಜೋರ ಚಪ್ಪಾಳೆ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ದುಷ್ಟಶಕ್ತಿಗಳಿಗೆ ಎಚ್ಚರ ನೀಡುವ ಸಂಕೇತ. ಆದ್ದರಿಂದ ದುರ್ಗಾದೇವಿಯ ವಾಹನ ಹುಲಿ ಎನ್ನುತ್ತಾರೆ. ಕರಾವಳಿ ಭಾಗದಲ್ಲಿ ದಸರಾ ಅಥವಾ ನವರಾತ್ರಿ ಒಂದು ವೈಭವದ ಆಚರಣೆಯಾಗಿದೆ. ಈ ದಿನಗಳಲ್ಲಿ ವಿಶೇಷ ಆಚರಣೆ ಎಂದರೆ ಅದು ಎಲ್ಲರ ಅಚ್ಚುಮೆಚ್ಚು ಹುಲಿವೇಷ. ಈ ಹುಲಿವೇಷದ ಇತಿಹಾಸವನ್ನು ತಿಳಿಸುವ ಚಿಕ್ಕ ಪ್ರಯತ್ನ ನಮ್ಮದಾಗಿದೆ. ಬರ್ತಾಯಿದೆ ಮಗು ವಾಸನೆ. ಎಲ್ಲಿದ ಮಗುದ ವಾಸನೆ? ಆ ಮಗುನ ನಾನು ಸೀಲೆ ತೆಗ್ದ್ಬಿಡ್ತೀನಿ. ಕೈಗೆ ಸಿಕ್ಕಾಕೊಂಡ್ಬಿಟ್ಟು. ತಂದೆ, ಈ ದಟ್ಟವಾದ ಕಾಡಲ್ಲಿ ಪ್ರತಿ ಸಲನು ಹಸಿಗೂಸು ಹುಟ್ಟು ಮಗುನ ಕಂದನ ಕಿತ್ತುಕೊಂಡು ಹೋಗ್ತಾ ಇದೆಯಲ್ಲ ತಂದೆ, ಇದಕ್ಕೆ ಪರಿಹಾರನೇ ಇಲ್ವಾ? ನಮ್ಮ ಈ ನಾಡಲ್ಲಿ ಎಲ್ಲರ ಮಗುನ ಕಿತ್ಕೊಂಡು ಹೋಗುತ್ತೆ. ಜನರನ್ನು ಉಳಿಸ್ಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ವಾ? ಪರಿಹಾರ ಇದೆಯಾ? ಯಾವ ಪರಿಹಾರ? ತಾಯಿ ಮಂಗಳಾದೇವಿ, ಹೌದು, ನಮ್ಮ ಗ್ರಾಮ ದೇವತೆ ಮಂಗಳಾದೇವಿ. ಇದಕ್ಕೆಲ್ಲ ಪರಿಹಾರ ಆ ತಾಯಿ ಮಂಗಳಾದೇವಿ ಹತ್ರನೇ ನಾವು ಮೊರೆ ಹೋಗ್ಬೇಕಾಗಿದೆ. ಅಮ್ಮ, ತಾಯಿ ಮಂಗಳಾದೇವಿ, ನಮ್ಮ ಊರನ್ನು ರಕ್ಷಿಸು ತಾಯೇ. ಈ ಕಾಡಿನಲ್ಲಿ ಹುಲಿಯ ಅಬ್ಬರದಿಂದ ನಮ್ಮ ಹಸುಗೂಸನ್ನು ಕಿತ್ತುಕೊಂಡು ಹೋಗ್ತಾ ಇದೆ ತಾಯಿ. ಮಗುನ ರಕ್ಷಿಸು, ಊರನ್ನು ರಕ್ಷಿಸು ತಾಯೇ, ರಕ್ಷಿಸು. ಹೀಗೆ ಹಲವು ದಿನಗಳ ನಂತರ, ಹಲವು ವರ್ಷಗಳ ಆದಮೇಲೆ ನಮ್ಮ ಊರಿನಲ್ಲಿ ಆಗುತ್ತಿದ್ದ ಹುಲಿಯ ಕಾಟದಿಂದ ಚೇತರಿಸಿಕೊಂಡಿದ್ದೇವೆ. ಕಂದ, ಶಾಲೆಗೆ ಹೋಗ್ಬಂದೆ? ಯಾಕಂದ? ಏನೂ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ, ಆಯ್ತಾ? ಬಾ ಬಾ ನೋಡಲ್ಲಿ, ಅಲ್ಲಿ ನೋಡು, ಏನೂ ಆಗ್ಲಿಲ್ಲ, ಹುಷಾರಿದ್ಯಾ? ಅಯ್ಯೋ ಕಂದ, ಯಾಕಂದ? ಸರಿಯಾಗಿ ನಡಿಯಮ್ಮ. ಕಂದ, ಏನಾಗ್ತಾ ಇದೆಯಮ್ಮ? ನಿಲ್ಲು ನಿಲ್ಲು, ನಮಗೆ ಮೊನ್ನೆ ವೈದ್ಯರು ಒಂದು ಮದ್ದು ಕೊಟ್ಟರು, ನಾನು ಈಗಲೇ ತರ್ತೀನಿ ನೋಡು. ಇದು ಹಚ್ಚಿದ ತಕ್ಷಣ ಬೇಗ ಗುಣ ಆಗ್ಬಿಡ್ತೀಯ. ಕಂದ, ಏನಾಗ್ತಾ ಇದೆ ಕಂದ? ಕಂದ, ಏನಾಗ್ತಾ ಇದೆ ಕಂದ? ಸುಮಿತ್ರಕ್ಕ, ಪಲೆ ತೂಲೆಯನ್ನ ಪಾನೆನ ತೂಲೆವರ. ಪವಿತ್ರಕ್ಕ, ನನ್ನ ಮಗನ ಒಮ್ಮೆ ನೋಡಿ ಬನ್ನಿ, ತುಂಬಾ ನರಳುತ್ತಾ ಇದ್ದಾಳೆ. ಕಾಲು ನಡೀಲಿಕ್ಕೆ ಆಗ್ತಾ ಇಲ್ಲ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ತಾಯಿ ಕಂದ, ಅಮ್ಮ, ತಾಯಿ ಮಂಗಳಾದೇವಿ, ತಾಯಿ ಮಂಗಳಾದೇವಿ, ನನ್ನ ಬಾಲೆಲ್ಲ ರಕ್ಷಿಸು ತಾಯಿ, ರಕ್ಷಿಸು. ನನ್ನ ಮಗು ಹುಷಾರಾದ್ರೆ ಹರಕೆಯ ಮೂಲಕ ಅವಳ ಕೈಲಿ ಹುಲಿ ವೇಷವನ್ನು ಹಾಕಿಸಿ ನಿನ್ನ ಮುಂದೆ ನರ್ತನೆ ಮಾಡಿಸ್ತೇನೆ ತಾಯೇ. ಈ ಒಂದು ಹರಕೆಯಾಗಿ ಸ್ವೀಕರಿಸು ತಾಯೇ. ಹುಲಿ ವೇಷವನ್ನು ನಾನು ಮಾಡಿಸುತ್ತೇನೆ. ಅಮ್ಮ, ಕಂದ,
ತಾಯಿ ಅನುಗ್ರಹದಿಂದ ನೀ ಬೇಗ ಗುಣ ಆದೆ ಕಂದ. ಏನಮ್ಮ ಮಾತಾಡ್ಯಾ? ಇದಾ ನಿನಗೆ ಹುಷಾರಿಲ್ಲದಾಗ ನಾನು ಆ ತಾಯಿ ಮಂಗಳಾದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಕಂದ. ನೀನು ಬೇಗ ಗುಣ ಆದರೆ ನಾನು ಹರಕೆಯ ಮೂಲಕ ನಿನಗೆ ಹುಲಿ ವೇಷ ಹಾಕಿ ಅವರ ಮುಂದೆ ನರ್ತನೆ ಮಾಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೆ ಕಂದ. ಅದಕ್ಕೋಸ್ಕರ ತಾಯಿ, ನಾನು ಬೇಡಿಕೊಂಡಂತೆ ನಿನ್ನ ಮುಂದೆ ನನ್ನ ಮಗು ಕೈಯಲ್ಲಿ ಹರಕೆ ಮೂಲಕ ಅವಳ ಕೈಯಲ್ಲಿ ನರ್ತನೆ ಮಾಡಿಸುತ್ತಿದ್ದೇನೆ ತಾಯಿ. ಪದ್ಮಶ್ರೀ ಅವರು ಒಂದು ಮಂಗಳೂರಿನ ಒಂದು ಕಲ್ಚರ್ನ ಇಟ್ಕೊಂಡು ಅದನ್ನ ಹುಲಿವೇಷದ ಒಂದು ಸ್ಕಿಟ್ನ ಮಾಡಿದ್ದಾರೆ. ಸೊ ಜಡ್ಜಸ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಚಂದ್ರು ಸರ್, ನಾನು ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಒಂದು ಹುಲಿವೇಷ ಆಡುವ ಕಾರಣ ಏನು, ಯಾವ ರೀತಿ ಶುರುವಾಯ್ತದು ಅನ್ನೋ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ನೀವು ನಿಮ್ಮ ಈ ಒಂದು ಆ್ಯಕ್ಟ್ ಮೂಲಕ ಹೇಳಿದ್ರಿ. ಭಾಳ ಜನಕ್ಕೆ ಇದು ಗೊತ್ತಿಲ್ಲ. ಸುಮ್ಮನೆ ಹುಲಿವೇಷ ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ. ಏನಕ್ಕೆ ಮಾಡ್ತಾರೆ ಅದನ್ನು, ಅದ್ರ ಹಿಂದೆ ಇರುವಂಥ ವಿಷಯ ಏನು, ಕತೆ ಏನು ಅನ್ನೋದನ್ನು ನೀವು ಚೆನ್ನಾಗಿ ತೋರಿಸ್ಕೊಟ್ರಿ. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅವಳು ಏನು ಕಾರುಣ್ಯ ಹಂಗೆ ಡ್ಯಾನ್ಸ್ ಮಾಡ್ತಾಳು ಅವಳು. ಓ ಮೈ ಗಾಡ್, ನಿಜವಾಗ್ಲೂ ನೀನು ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಇವಾಗ ನಿನ್ನ ಜೊತೆ ನಾನು ಒಂದು ಸ್ಟೆಪ್ ಹಾಕಬೇಕು ಅನ್ಸ್ಬಿಟ್ಟಿದೆ. ಬನ್ನಿ ಸರ್, ಬನ್ನಿ ಸರ್, ಬರಲಾ? ಬನ್ನಿ. ಥ್ಯಾಂಕ್ ಯು ಮ್ಯಾಮ್. ಪ್ರೆಸೆಂಟೇಷನ್ನು ನೀಟಾಗಿತ್ತು, ಏನು ಹೇಳಬೇಕು ಅಂತ ಗೊತ್ತಿತ್ತು. ಆಮೇಲೆ ಈ ಒಂದು ಚೌಕಟ್ಟಿನಲ್ಲಿ ಒಂದು ಟೈಮ್ ಲಿಮಿಟ್ ಏನಿತ್ತು, ನೀವು ಏನು ವೇಷ ಚೇಂಜ್ ಮಾಡ್ಕೊಂಡು ಬಂದ್ರಲ್ಲ, ಅದು ನನಗೆ ತುಂಬ ಖುಷಿ ಅನಿಸ್ತು, ರೋಮಾಂಚನ ಅನಿಸ್ತು. ನೀವು ನಿಮ್ಮ ಸ್ಟೆಪ್ಸ್ ಅಂತೂ ಆಸಮ್, ತುಂಬ ಒಳ್ಳೆ ಡ್ಯಾನ್ಸರ್ ನೀವು, ಖಂಡಿತವಾಗಿ ಒಳ್ಳೆ ಡ್ಯಾನ್ಸರು. ನಿಮ್ಮ ಸಂಸ್ಕಾರ ಸಂಸ್ಕೃತಿ ಏನು ತೋರಿಸ್ತಿದ್ದೀರಿ, ತುಂಬ ಖುಷಿ ಆಯಿತು. ವೆರಿ ವೆಲ್ ಡನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ಮಂಗಳೂರಿಗೆ ಹೋಗಿ ಬಂದಂಗಾಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ ಕೊನೆಯದಾಗಿ
ಸ್ಕಿಟ್ ಮಾಡೋದಕ್ಕೆ ಬರ್ತಾ ಇರೋರು ಮಂತ್ರಾಕ್ಷತಾ ಹಾಗೂ ಉಮಾದೇವಿ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಸೂಪರ್. ಅಮ್ಮ ಅಮ್ಮ ಎಲ್ಲಿದ್ಯಾ ಅಮ್ಮ? ನಾನು ಇಲ್ಲಿದ್ದೀನಿ ಕಂದ. ಅಲ್ಲಿದ್ಯಾ? ಇಲ್ಲಿದ್ದೀನಿ ಕಂದ. ನೋಡ್ದೆ. ಅಮ್ಮ ಹೊಟ್ಟೆ ಹಸ್ವಾಗ್ತಿದೆ. ಆಯ್ತು ಕಂದ, ಊಟ ಮಾಡೋದಿಕ್ಕೆ ನಾವು ಆಹಾರ ತರೋದಿಕ್ಕೆ ಹೋಗೋಣ. ನಾನು ಒಂದ್ ಕಡೆ ಹೋಗಿರ್ತೀನಿ, ನೀನು ಒಂದ್ ಕಡೆ ಇಲ್ಲೇ ಇದ್ಕೊಂಡು ಆಟ ಆಡ್ಕೊಂಡು ನಿಂಗೆ ಸಿಕ್ಕಿದ್ರೆ ಊಟ ತಿನ್ಕೊಂಡಿರು. ನಾನು ತಗೋಬರೋವರೆಗೂ ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ನಾನು ಹಸಿರು ಉಳ್ತದಕ್ಕೆ ಹೋಗ್ತೀನಿ. ಓಕೆ. ಅಮ್ಮ ನಿನ್ಗೂ ಸ್ವಲ್ಪ ಹಚ್ಕೊಂಡ್ ಬಂದಿದ್ದೀನಿ. ನನಗೂ ಸ್ವಲ್ಪ ತಗೊಬಂದಿದ್ದೀನಿ. ಇಬ್ರು ಹಂಚ್ಕೊಂಡ್ ತಿನ್ನೋಣ. ಇಲ್ಲಿ ನಮ್ ಸ್ನೇಹಿತ ಜಿಂಕೆನೂ ಇದೆ, ಇದಕ್ಕೂ ಸ್ವಲ್ಪ ಕೊಡೋಣ. 3 ಜನನು ತಿನ್ನೋಣ. ಓಕೆನಾ? ಓ ಬೇಟೆಗಾರ ಬರ್ತಿದ್ದಾನೆ. ಓಡು ನೀನು ಓಡು ಅಕ್ಷು. ತಪ್ಪಿಸ್ಕೊಂಬ. ಅಮ್ಮ ಕಂದ, ಸುಸ್ತಾಯ್ತಾ ಕಂದ? ನೀರ್ ಕುಡಿತೀಯಾ ಕಂದ? ಬಾ ಕಂದ. ಕಂದ ನೀನ್ ಕುಡಿ ಕಂದ. ನೀನ್ ಕುಡಿ ಕಂದ. ನೀನು ಬದುಕಿ ಬಾಳಿ ಇರ್ಬೇಕಲ್ವಾ ಕಂದ ನೀನು? ಸರಿ ಕಂದ, ಇಬ್ರು ಹಂಚ್ಕೊಂಡ್ ಕುಡಿಯೋಣ. ಬಾ ಕಂದ. ಯಾಕಂದ್ರೆ ನಮ್ನ ಕೊಂದು ಮನುಷ್ಯರು ನಮ್ಮ ದೇಹದ ಮಾಂಸನ ತಿನ್ಕೊಂಡ್ಬಿಡ್ತಾರೆ ಕಂದ. ಸೊ ಅದಕ್ಕೆ ನನ್ನ ಬಚ್ಚಿಟ್ಕೊ ಅಂತ ಹೇಳ್ದೆ. ಮತ್ತೆ ನಮ್ಮಿಂದ ಅವರಿಗೆ ಉಪಯೋಗ ಆಗುತ್ತೆ. ನಮ್ ಚರ್ಮನ ಡೋಲ್ ಮಾಡ್ತಾರೆ, ಮತ್ತೆ ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡ್ತಾರೆ ಕಂದ. ನಮ್ ಕೊಂಬನ್ ತಗೊಂಡೋಗಿ ವಸ್ತು ಸಂಗ್ರಹಾಲಯದಲ್ಲಿ ಇಡ್ತಾರೆ ಕಂದ. ಬೇಟೆ ಆಡ್ಕೊಂಡ್ ತಗೊಂಡೋಗ್ತಾರೆ ಕಂದ. ನಾವು ಹುಷಾರಾಗಿರ್ಬೇಕು. ಮನೆ ಇಲ್ವಾ ಅಮ್ಮ ನಮಗೆ? ಈ ಕಾಡೆ ಮನೆ ಕಂದ. ಆದ್ರೆ ಈ ಕೆಟ್ಟ ಜನಗಳು ನಮ್ಮನ್ನ ಆಯಸ್ ಮುಗಿಯೋದಕ್ಕಿಂತ ಮುಂಚೆನೆ ಬೇಟೆ ಆಡಿ ಕೊಂದು ತಿಂತಾರೆ ಕಂದ. ಆಯಸ್ ಮುಗಿಯೋದಕ್ಕಿಂತ ಮುಂಚೆ ಕಿತ್ಕೊಂಡು ನಮ್ಮನ್ನ ತಗೊಂಡೋದ್ರೆ ನಮ್ಮ ಆತ್ಮಕ್ಕೂ ಕೂಡ ಬೇಜಾರಾಗುತ್ತೆ ಅಲ್ವಾ ಜನಗಳೇ? ಅದಕ್ಕೋಸ್ಕರ ನಮ್ಮನ್ನ ಬದುಕಕ್ ಬಿಡಿ, ನಮ್ಮನ್ನ ಸ್ವತಂತ್ರವಾಗಿ ಬಿಡಿ ಮನುಷ್ಯರೇ. ನಾವ್ ಇಷ್ಟೇ ನಿಮ್ಮನ್ನ ಕೇಳ್ಕೊಳ್ಳೋದು. ನಾವು ಮೂಕ ಪ್ರಾಣಿಗಳಿಗೂ ನೀವು ಬೆಲೆ ಕೊಡ್ಬೇಕಲ್ವಾ? ಥ್ಯಾಂಕ್ ಯು. ಶ್ವೇತಾ ಮ್ಯಾಮ್, ಚೆನ್ನಾಗಿತ್ತಾ? ತುಂಬ ಖುಷಿ ಆಯಿತು. 2 ಎಪಿಸೋಡಲ್ಲಿ ನಾವು ಏನು ನೋಡಿದ್ದೀವಿ, ಎಲ್ಲದಕ್ಕಿಂತ ಖುಷಿಯಾಗಿದೆ ನಿಮ್ಮ ಪ್ರಯತ್ನ. ಟು ಬಿ ವೆರಿ ಫ್ರ್ಯಾಂಕ್, ಪ್ರಾಣಿಗಳಿಗೆ ತೊಂದರೆ ಆಗ್ತಿದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಆ ಒಂದು ಸೂಕ್ಷ್ಮವಾದ ವಿಷಯನ ನೀವು ಇಲ್ಲಿ ಇಟ್ಕೊಂಡು ಈ ರೀತಿ ತೋರಿಸಿದ್ದೀರಿ. ಈ ಸ್ಕಿಟ್ ತುಂಬ ನೀಟಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಮೆಸೇಜ್. ಓವರ್ ಆಲ್ ವೆರಿ ನೈಸ್. ಆಲ್ ದಿ ಬೆಸ್ಟ್. ಓಕೆ, ಹೇಗಿತ್ತು? ತುಂಬ ಚೆನ್ನಾಗಿತ್ತು ನಿಮ್ಮ ಇಡೀ ಆ್ಯಕ್ಟು. ನನಗೆ ಭಾಳ ಖುಷಿಯಾಗಿದ್ದು ಉಮಾ ಅವರೇ, ನೀವು ಎಷ್ಟು ಚೆನ್ನಾಗಿ ಮಾಡಿದ್ರಿ ನಿಮ್ಮ ಪಾತ್ರವನ್ನು. ನಿಜವಾಗಲೂ ನಿಮ್ಮ ಒಂದು ಉತ್ಸಾಹ ತುಳುಕ್ತಾ ಇತ್ತು. ಅಷ್ಟು ಚೆನ್ನಾಗಿ ಮಾಡಿದ್ರಿ. ಇಡೀ ಸ್ಕಿಟ್ಟಲ್ಲಿ ನೀವೇನೇ ಮೇಯ್ನ್ ಅಟ್ರಾಕ್ಷನ್ನು. ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ತುಂಬ ಖುಷಿ ಆಯ್ತು ನನಗೆ. ನೀವು ಈ ಥರ ಪಾರ್ಟಿಸಿಪೇಟ್ ಮಾಡಿದ್ದು ಈ ಇಡೀ ಒಂದು ನಮ್ಮ ಸಿರಿ ಸೂಪರ್ ಮಾಮ್ಗೆ ಒಂದು ಶೋಭೆ ತಂದುಕೊಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಮಾಡಿದ್ರಿ. ಆಯ್ತಾ? ಸೂಪರ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು. ವೆಲ್ಕಮ್. ಇಲ್ಲಿಗೆ ಎಲ್ಲಾ ಸ್ಕಿಟ್ಗಳು ಮುಗ್ದಿದೆ. 9 ಜನ ಅಮ್ಮ ಮಕ್ಕಳ ಜೋಡಿ 9 ತರಹದ ಸ್ಕಿಟ್ಗಳನ್ನ ಮಾಡಿದ್ದಾರೆ. ಜಡ್ಜಸ್ಗಳು ಎಷ್ಟೆಷ್ಟು ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡುವಂತ ಸಮಯ. ಸೊ ಡೈರೆಕ್ಟ್ ಆಗಿ ಜಡ್ಜಸ್ ಹತ್ರನೇ ಕೇಳೋಣ ಯಾರಿಗೆ ಎಷ್ಟು ಅಂಕಗಳು ಬಂದಿದೆ ಅಂತ. ಸೊ ಜಡ್ಜಸ್ ತುಂಬ ಚೆನ್ನಾಗಿ ಅಭಿನಯಿಸಿದ್ರು ಎಲ್ರೂ. ನಿಮ್ಮೆಲ್ರಿಗೂ ಒಂದು ದೊಡ್ಡ ರೌಂಡ್ ಆಫ್ ಅಪ್ಲಾಸ್. ಎಸ್, ಸೂಪರ್.
ಇವತ್ತಿನ ಪ್ರಸ್ತುತ ಕಾಲಘಟ್ಟಕ್ಕೆ ಎಷ್ಟದು ವರ್ಕ್ ಆಗುತ್ತೆ ಅನ್ನೋದನ್ನು ಇಟ್ಕೊಂಡ್ವಿ. ಅದಾದಮೇಲೆ ಪ್ರೆಸೆಂಟೇಷನ್ ಹೆಂಗೆ ಮಾಡಿದ್ರಿ ಅಕ್ಕ ಥೀಮ್ನ, ಅದು ನೀವು ಅಂದ್ಕೊಂಡಿದ್ದನ್ನು ಹೇಗೆ ಕಮ್ಯುನಿಕೇಟ್ ಮಾಡಿದ್ರಿ ನಮಗೆ ಅನ್ನೋದನ್ನು ನೋಡಿದ್ವಿ. ಮೂರನೇದು ನೀವು ಅಭಿನಯಿಸಿದಂಥ ಕೌಶಲ್ಯ ಎಷ್ಟಿತ್ತು, ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರಿ, ಎಷ್ಟು ಚೆನ್ನಾಗಿ ಅಭಿನಯಿಸಿಲ್ಲ ಅನ್ನೋದನ್ನು ನಾವು ನೋಡ್ಕೊಂಡ್ವಿ. ಈ 3 ಪ್ಯಾರಾಮೀಟರ್ಸಲ್ಲಿ ನಾವು ಜಡ್ಜ್ಮೆಂಟ್ ಮಾಡಿದ್ದೀವಿ. ನಮಿತಾ ಅವರು 34 ಅಂಕಗಳನ್ನು ಪಡ್ಕೊಂಡಿದ್ದಾರೆ ಇಂಡಿವಿಜುವಲ್ ಸ್ಕೋರ್. ನಮಿತಾ ಮತ್ತು ಲಡ್ಡು ಔಟ್ ಆಫ್ ಸರ್ ಔಟ್ ಆಫ್ 60. ಎಸ್. ಚೈತ್ರ ಮತ್ತು ಸೇಟು 29 ಅಂಕಗಳನ್ನು ತಂದಿದ್ದೀರಾ. 29 ಪಾಯಿಂಟ್. 29. ಹೇಮಾ ಮತ್ತು ಚಾಂಪ್ 25 ಅಂಕಗಳು. 25. ಲತಾ ಮತ್ತು ಪ್ರಿನ್ಸಸ್ 40 ಅಂಕಗಳು. 40. ಸೂಪರ್. ನಯನಾ ಮತ್ತು ಚುಕ್ಕಿ 28 ಅಂಕಗಳು. 28. ಸೂಪರ್. ಐಶ್ವರ್ಯ ಮತ್ತು ಕ್ಯೂಟಿ ಪೈ 44 ಅಂಕಗಳು. 44 out of 50. ಶ್ರುತಿ ಮತ್ತು ನಮ್ಮ ಹಂಪಿನಿ ಚುಂಪಿನಿ 34 ಅಂಕಗಳು. 24. ಉಮಾದೇವಿ ಮತ್ತು ಚುಪ್ಪಿ 33 ಅಂಕಗಳು. ಸೂಪರ್. ಸೂಪರ್. ಪದ್ಮಪ್ರಿಯ ಮತ್ತು ಚುಕ್ಕಿ 43 ಅಂಕಗಳು. ಸೂಪರ್. ಸೊ ಈ ಸುತ್ತಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದು ಐಶ್ವರ್ಯ ಮತ್ತು ನಮ್ಮ ಕ್ಯೂಟಿ ಪೈ 44. ಅವ್ರಿಗೆ ಸಖತ್ ಫೈಟ್ ಕೊಟ್ಟಿದ್ದು ಪದ್ಮಲತಾ ಮತ್ತು ಚುಕ್ಕಿ 43. ಎಸ್. ಓಕೆ. ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀರಾ. ಯಾರ್ಯಾರು ಕಮ್ಮಿ ತಗೊಂಡಿದ್ದೀರಾ ಮುಂದಿನ ಸಂಚಿಕೆಯಲ್ಲಿ ಅದನ್ನ ಬೆಟರ್ ಮಾಡ್ಕೊಳ್ಳೋಕ್ಕೆ ನೋಡಿ, ಇನ್ನ ಆಪ್ಷನ್ಸ್ ಇದೆ. ಓಕೆ, ಯಾಕಂದ್ರೆ ಈ ವಾರದ ಕೊನೆಯಲ್ಲಿ ಒಂದು ಎಲಿಮಿನೇಷನ್ ಇರುತ್ತೆ. ಸೊ ಮುಂದಿನ ಸಂಚಿಕೆಗಳಲ್ಲಿ ನೋಡ್ಕೊಂಡು ಆಟ ಆಡಬೇಕು. ಸ್ಪೆಷಲ್ ಗೆಸ್ಟ್ ತುಂಬಾನೇ ಎಂಜಾಯ್ ಮಾಡಿದ್ರು. ಹಾಗೆ ಅವರ ಒಂದು ಆನೆ ಜೊತೆನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕಾಡಿನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಮ್ಮ ಜೊತೆ ಅವರು ಶೇರ್ ಮಾಡಿದ್ರು. ಸೊ ಈಗ ಅವ್ರಿಗೆ ನಮ್ಮ ಸಿರಿ ಕನ್ನಡ ವತಿಯಿಂದ ಒಂದು ಚಿಕ್ಕ ಕಾಣಿಕೆ ತರ ಮಾಡಬೇಕು. ಸೊ ಜಡ್ಜಸ್ ಪ್ಲೀಸ್. ಬಮನ್ ಸರ್, ಈಗ ಒಂದು ಕ್ವಶನ್. ಆಸ್ಕರ್ ಸಿಕ್ಕಿ ಆದ್ಮೇಲೆ ನಿಮ್ಮ ಬದುಕು, ನಿಮ್ಮ ಲೈಫ್ ಹೇಗಿದೆ? ಸಿಕ್ಕಿ ಇದೆ ಮರಿದೆ, ಸಿಕ್ಕದೇ ಇದೆ ಮರಿದೆ. ನಮ್ಗೆ ಇರೋದೆಲ್ಲ ಒಂದೇ ಲೈಫ್. ಚೇಂಜ್ ಆಗಿನಿಲ್ಲ. ಓಕೆ, ನೀವು ಹಾಗೆ ಇದ್ದೀರಾ, ಹಾಗೆ ಇರಿ. ಆ ಮುಗ್ಧತೆ ನಿಮ್ಮ ಹತ್ರ ಹಾಗೆ ಇರ್ಲಿ ಅಂತ ನಾವು ಆಶಿಸ್ತೇವೆ. ಮುಂದೆ ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಾಡ್ ಬಗ್ಗೆ ಆಗ್ಲಿ, ಪ್ರಾಣಿ ಬಗ್ಗೆ ಆಗ್ಲಿ. ಪ್ಲಾಸ್ಟಿಕ್ಕು, ಪೇಪರ್ ಗ್ಲಾಸು, ಆಮೇಲೆ ಬಾಟ್ಲು ಇದೆಲ್ಲ ಕಾಡೊಳಗೆ ಬೀಸಕ್ಕೆ ಬೇಡ. ಅದೇ மாதிரி ಬೆಂಕಿ ಹಾಕ್ಬಾರ್ದು. ಎಲ್ಲ ಪ್ರಾಣಿಗಳಿದೆ. ಕಾಡು ನಾವು ಉಳಿಸ್ಬೇಕು. ಕಾಡಿದ್ರೆ ನಾವು ಉಳಿಯೋಕ್ಕಾಯ್ತದೆ. ಅದೇ மாதிரி ಎಲ್ಲರೂ ನಮಗೆ ಎಲ್ಲರೂ ಕಾಡು ಸಪೋರ್ಟ್ ಮಾಡ್ತಾರೆ. ಎಲ್ಲ ಸಂತೋಷಾಗಿರ್ಬೋದು. ಓಕೆ, ಹಾಗೆ ಮೆಸೇಜ್ ಕೊಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹಾಗೇನೆ ಈಗ ನೆಕ್ಸ್ಟ್ ಬರೋ ಮಾವುತರು, ಅಂದ್ರೆ ಈ ಕೆಲಸನ ಸೆಲೆಕ್ಟ್ ಮಾಡೋರು, ನಿಮ್ಮ ಕೆಲಸನ ಚೂಸ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿಗೆಲ್ಲ ಆನೆ ಕೆಲಸ ಅಂದರೆ ಸ್ವಲ್ಪ ಯಾರು ಇಷ್ಟಪಡಲ್ಲ ಈಗೆಲ್ಲ. ಅಂದರೆ ಯಾಕಂದರೆ ಈಗ ಮೊದಲ ಮಾರಿ ಇಲ್ಲ ಕೆಲಸ ಮಾಡೋಕ್ಕೆ ಎಲ್ಲ ರಂಜಿಕ್ತಾರೆ. ಯಾಕಂದರೆ ಆನೆ ಹೊಡೆಯೋದು, ಅಲ್ಲಿಗಿಲ್ಲಿ ಹಾಸ್ಪಿಟ್ಲಿಗೆ ಹೋಗೋ ಹೊತ್ತಿಗೆ ಯಾರು ಕೂಡ ಮಾಡಲ್ಲ, ಮರ್ಸಲ್ಲ. ಯಾವುದು ಅವನವನ ಕೈಲಿದ್ದರೆ ಮಾಡ್ತಾರೆ, ಇಲ್ಲಿದ್ದರೆ ಇಲ್ಲ. ಅದಕ್ಕೆ ನಾನೇ ಉಳಿಸಿರೋದು. ನಮ್ಮ ಕೈಲಿ ಸ್ವಲ್ಪ ಕಾಸು ಇದ್ದಕೊಂಡು ನಾನು ಉಳಿಸಿರೋದು. ಇಲ್ಲಿದ್ದರೆ ನಾವು ಇಲ್ಲಿ ಉಳಿಸಿಲ್ಲ. ನಾವು ಫಾರೆಸ್ಟ್ನವರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಎಲ್ಲ ಒಂದು ಮುಂದುಗಡೆ ಬಂದು ಎಲ್ಲ ಹೆಲ್ಪ್ ಮಾಡಬೇಕು, ಎಲ್ಲವರು ಸೇರಿತು. ಸರ್, ಈ ಮೂಲಕ ನಾವು ಕೂಡ ಕೇಳ್ಕೊತೀವಿ, ಗೌರ್ಮೆಂಟ್ ಕಡೆಯಿಂದ ಆಗಲಿ, ಎಲ್ಲಿಂದನೇ ಆಗಲಿ, ನಿಮ್ಗೆ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ನಿಮ್ಗೆ ಸಿಗಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಸತ್ಯಪ್ಪ ಗುರಿಕರ್ ಅಂತ. ಆಸ್ಕರ್ ಪ್ರಶಸ್ತಿ ಬಂದಿರೋದು ನಮ್ಮ ದೇಶಕ್ಕೆ ತುಂಬ ಸಂತೋಷ. ಈ ದಿನ ಸಿರಿಗನ್ನಡ ಕನ್ನಡ ಟಿ ವಿಯವರು ಬೆಂಗಳೂರಲ್ಲಿ ಕರೆಸಿ ಅವ್ರನ್ನ ಸನ್ಮಾನಿಸಿ ಅರಣ್ಯದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಹಿರಿಯ ಕಲಾವಿದರಾದಂಥ ಚಂದ್ರು ಸರು ಹಾಗೂ ಮೇಡಮ್ ಅವರು ಈ ವೇದಿಕೆ ಮೇಲೆ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಇಷ್ಟೇ, ಅರಣ್ಯದಲ್ಲಿ ಯಾರೂ ಕೂಡ ಬೆಂಕಿ ಹಚ್ಚಬೇಡಿ, ಅರಣ್ಯನ ಸಂರಕ್ಷಣೆ ಮಾಡೋಣ, ಕಾಡು ಉಳಿಸೋಣ, ನಾಡು ಬೆಳೆಸೋಣ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಪ್ಲಾಸ್ಟಿಕ್ಕು ಅಥವಾ ಬಾಟ್ಲು ಇತ್ಯಾದಿಗಳನ್ನು ನಾವು ಅರಣ್ಯ ಮತ್ತು ಕಾಡಿನಲ್ಲಿ ಹೋಗುವಾಗ
ಬಳಕೆ ಮಾಡ್ದಂಗೆ ನಮ್ಮ ಒಂದು ಮುಂದಿನ ಯುವ ಪೀಳಿಗೆಗೆ, ಮುಂದಿನ ಜನತೆಗೆ ಪರಿಸರವನ್ನು ಹಾಗೆ ಇಟ್ಟು ಆಮ್ಲಜನಕವನ್ನು ಎಲ್ಲರಿಗೂ ಸೇರಿಸೋ ವ್ಯವಸ್ಥೆಯಲ್ಲಿ ಅವ್ರು ಹೇಳಿದರು. ನಮ್ಮ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವಂಥ ಈ ಸಿರಿ ಕನ್ನಡ ಟಿವಿಗೆ ಸಮಸ್ತ ಕನ್ನಡ 7 ಕೋಟಿ ಜನಗಳ ತುಂಬುವುದರಿಂದ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸಿರಿ ಕನ್ನಡದ ವತಿಯಿಂದ ಬೊಮ್ಮನ್ ಸರ್ ಹಾಗೂ ಬೆಳ್ಳಿ ಮೇಡಮ್ಗೆ ಒಂದು ಪುಟ್ಟ ಕಾಣಿಕೆ ಕೊಡಬೇಕು ಅಂತ ನಮ್ಮ ರಾಜೇಶ್ ಸರ್ ಆಸೆ ಪಡ್ತಾ ಇದ್ದಾರೆ. ಸಿರಿ ಕನ್ನಡ ವಾಹಿನಿಯ ಮುಖ್ಯಸ್ಥರಾದ ರಾಜೇಶ್ ರಾಜ್ಘಟ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸಂಚಿಕೆ. ತುಂಬಾ ಫನ್ ಮಾಡಿದ್ವಿ, ಮಜಾ ಮಾಡಿದ್ವಿ. ಸ್ಪೆಷಲ್ ಗೆಸ್ಟ್ ಕೂಡ ಇದ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಪೆಷಲ್ ಗೆಸ್ಟ್ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ. ಇದು ರಿವ್ಯೂ ಪ್ರೆಸೆಂಟ್ ಸಿರಿ ಸೂಪರ್.